ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕರ್ನಾಟಕದ ಪಕ್ಕದಲ್ಲಿ ಒಂದು ರಾಜ್ಯ ಇದೆ, ತೆಲಂಗಾಣ ಅಂತ ಅಂದ್ಬಿಟ್ಟು. ತೆಲಂಗಾಣದ ಮುಖ್ಯಮಂತ್ರಿ ಆಗಿದ್ದವರು KCR ಅಂದ್ಬಿಟ್ಟು, ಕೆ ಚಂದ್ರಶೇಖರ್ ರಾವ್ ಅಂತಂದ್ಬಿಟ್ಟು. ಕೆ ಚಂದ್ರಶೇಖರ್ ರಾವ್ ಏನು ಅಂತಂದರೆ ಅತ್ಯಂತ ಭ್ರಷ್ಟ. ಕವಿತಾ ಅಂತ ಏನೋ ಅವ್ರ ಮಗಳಿದ್ದಾಳಂತೆ. ಲಿಕ್ಕರ್ ಗೇಟ್ ಹಗರಣದಲ್ಲಿ ನೋಡಿ, ದೊಡ್ಡ ಕಿಂಗ್ ಪಿನ್ ಅಂತಾಕೆ. ಲಿಕ್ಕರ್ ಗೇಟ್ ಹಗರಣದಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿನಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಮೀನು ಕೊಡುತ್ತೆ. ಅಂದರೆ ನಾನು ಮುಖ್ಯಮಂತ್ರಿ ಸ್ವಾಮಿ, ನಾನು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು ಪಂಜಾಬಲ್ಲಿ, ನಮ್ಮ ಪಾರ್ಟಿ ನಿಂತಿದೆ ಅಂತಂದಾಗ ನೀನು ಕ್ಯಾನ್ವಾಸ್ ಮಾಡಿಬಿಟ್ಟು ಮತ್ತೆ ಜೈಲಿಗೆ ಬರಬೇಕಪ್ಪ ಅಂತೇಳಿ ನಾವು ಆರ್ಡ್ರ್ ಮಾಡ್ತಾರೆ. ಷರತ್ತುಬದ್ಧ ಬೈಲ್ ಕೊಡ್ತಾರೆ. ಹಾಗಾಗಿ ಅವರೇನು ಮಾಡ್ತಾರೆ, ಎಲೆಕ್ಷನ್ನಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ. ಪಂಜಾಬಲ್ಲಿ ಹೋಗಿ ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಜೈಲಿಗೆ ಹೋಗಿದ್ದಾರೆ. ತಿಹಾರ್ ಜೈಲು ಅವ್ರ ಮನೆ ಆಗಿದೆ. ಅಂಥ ಅರವಿಂದ್ ಕೇಜ್ರಿವಾಲ್ ಅವರು ಕ್ಯಾಬಿನೆಟ್ಟು ಲಿಕ್ಕರ್ ಗೇಟಲ್ಲಿ ಹಗರಣದಲ್ಲಿ ಅವ್ರು ಜೈಲಿಗೆ ಹೋಗಿದ್ದರು. ಆ ಲಿಕ್ಕರ್ ಗೇಟ್ ಹಗರಣದಲ್ಲಿ ಒಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಗರಣನ 2-3 ಜನ ಬೇಕು. ಅದು ಸಾವಿರಾರು ಕೋಟಿ ರೂಪಾಯಿ ಹಗರಣ ಅಂತಂದರೆ ದೊಡ್ಡವ್ರು ಸೇರ್ಕೊಂಡಿರ್ತಾರೆ. ಈ ದೊಡ್ಡವ್ರು ಸೇರ್ಕೊಂಡಿದ್ದಾರೆ ಅಂತಂದರೆ ನೋಡಿ, KCR ಈತ ತೆಲಂಗಾಣದ ಮುಖ್ಯಮಂತ್ರಿ. ತೆಲಂಗಾಣ ಮುಖ್ಯಮಂತ್ರಿ ಅಂತಂದರೆ ಈತನ ಮಗಳು ನೋಡಿ, ಲಿಕ್ಕರ್ ಗೇಟ್ ಹಗರಣದಲ್ಲಿ ಬಹಳ ಪ್ರಮುಖ ಆರೋಪಿಯಂತೆ. ಹಾಗೇನು ಹಿಡಿದು ಜೈಲಿಗೆ ಹಾಕ್ತಾರೆ. ಈ ಥರ ಇದಿರಬೇಕಾದ್ರೆ ಏನಾಗುತ್ತೆ ಅಂದರೆ, ಇವರೆಲ್ಲ ಸೇರಿಕೊಂಡು ನರೇಂದ್ರ ಮೋದಿಯವರು ಪ್ರಾಮಾಣಿಕ ದೇಶಭಕ್ತ, ಮತ್ತು ಆ ನರೇಂದ್ರ ಮೋದಿಯವರ ತಾಯಿ ಅಕ್ಕಪಕ್ಕದ ಮನೆಯಲ್ಲಿ ಪಾತ್ರೆ ತೊಳಿತಿದ್ರಂತೆ. ಇಷ್ಟು ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರೆ. ದೇಶನ ಮುನ್ನಡೆಸಬೇಕು, ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಅಮೇರಿಕಾನ ಬೀಟ್ ಮಾಡಬೇಕು, ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಎಕ್ಸ್ಪೋರ್ಟ್ ಮಾಡಬೇಕು, ಡಿಜಿಟಲಲ್ಲಿ ನಾವು ನಂಬರ್ 1 ಆಗಬೇಕು, ಮತ್ತು ನಾವು ಡೀಸೆಲ್ ಪೆಟ್ರೋಲ್ ಉಪಯೋಗನ ಕಡಿಮೆ ಮಾಡ್ಕೋಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಗಳು ಯೂಸ್ ಮಾಡಬೇಕು, ರೈಲ್ನೆಲ್ಲ ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿನ ಸೋಲಿಸಬೇಕು ಅಂತಂದ್ಬಿಟ್ಟು ಈ ದುಷ್ಟಕೋಟ KCR ಇರಲಿ, ಅರವಿಂದ್ ಕೇಜ್ರಿವಾಲ್ ಇರಲಿ, ಮತ್ತು ಬಿಹಾರಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಇರಲಿ, ಎಲ್ಲ ಸೇರಿಕೊಂಡು ಇಂಡಿ ಒಕ್ಕೂಟ ಅಂತ ಮಾಡಿಕೊಂಡು, ಆ ಇಂಡಿ ಒಕ್ಕೂಟದಲ್ಲಿ BRS ಅಂತಿತ್ತು, KC ಚಂದ್ರಶೇಖರ ರಾವ್ TRS ಅಂತ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ ಮಾಡ್ಕೊಂಡಿದ್ರು. ಅವ್ರಿಗೂ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲೋ ಇತ್ತು ಅನಿಸುತ್ತೆ. ಅದಕ್ಕೇನು ಮಾಡಿದ್ರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಮಾಡಿಕೊಂಡು ಹಮಾರ ಕುತ್ತ ಹಮಾರ ಗಲಿ ಮೇ ಶೇರ್ ಹೈ ಅಂದ್ಬಿಟ್ಟು, ನಮ್ಮ ನಾಯಿ ನಮ್ಮ ಗಲಿನಲ್ಲಿ ಸಿಂಹ ಅಂತೆ. ಹಾಗೇನು ಮಾಡಿದ್ರು, ಅವರು ತೆಲಂಗಾಣ ರಾಷ್ಟ್ರೀಯ ಸಮಿತಿ ಹೆಸರನ್ನ ಚೇಂಜ್ ಮಾಡಿಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಮಾಡಿಕೊಂಡ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಮಾಡಿಕೊಂಡ್ರು. ಅಲ್ಲೇನಾಗೋಯ್ತು ನೋಡಿ, ಈ ಸತಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು NDA ಒಕ್ಕೂಟಕ್ಕೆ ಸೇರಿಕೊಂಡ್ರು, ಮುಖ್ಯಮಂತ್ರಿ ಆಗ್ಬಿಟ್ರು. ಏನಾಯಿತು, ಇವರು ಮತ್ತೆ ನೆಲ ಕಚ್ಚಿದ್ರು. ಇವ್ರಿಗೇನು 30 ಸೀಟು ಜನ ಬಂದಂತೆ, ಕಾಂಗ್ರೆಸ್ನವ್ರಿಗೆ 70 ಸೀಟ್ ಬಂದುಬಿಟ್ಟಿದೆಯಂತೆ. ನೋಡಿ, ಇಲ್ಲೇ ಇದು ಸ್ವಾರಸ್ಯ ಏನು ಅಂತಂದರೆ, 7 ಜನ BRS ಕಾಂಗ್ರೆಸ್ ಪಾರ್ಟಿ MLAಗಳು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಬಿಟ್ರಂತೆ. ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇಂಡಿ ಒಕ್ಕೂಟದಲ್ಲಿರ್ತಕ್ಕಂಥ ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋದರು. ಇದು ಕಾಂಗ್ರೆಸ್ನವ್ರು ಏನು ಅಂದರೆ, ಕಾಂಗ್ರೆಸ್ಸಿನ ಹಿರಿಯಾಳು ಮುಂದಾಳು ದೊಡ್ಡ ಲೀಡ್ರು ಅಂತಂದರೆ ರಾಹುಲ್ ಗಾಂಧಿ, ಅವ್ರನ್ನ ಪಪ್ಪು ಅಂತೀವಿ. ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ವಂದನಾರ್ಪಣೆ ನೀಡ್ತಾ ಒಂದು ಶಬ್ದ ಉಪಯೋಗಿಸಿದ್ರು, ಬಾಲಕ ಬುದ್ಧಿ ಅಂತ ಉಪಯೋಗಿಸಿದ್ರು. ಈ ಬಾಲಕ ಬುದ್ಧಿ ಅಂತ ಉಪಯೋಗಿಸಿದ್ದು ನಮಗೆ ಅರ್ಥ ಮಾಡ್ಕೊಂಡ್ರೆ ಹಾಗೆ ರಾಹುಲ್ ಗಾಂಧಿ ಅಂತೀವಿ. ಈ ರಾಹುಲ್ ಗಾಂಧಿಯವರು ಸಂವಿಧಾನಕ್ಕೆ ಅಪಾಯ ಬಂದುಬಿಟ್ಟಿದೆ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ನರೇಂದ್ರ ಮೋದಿ ಸಂವಿಧಾನವನ್ನು ಧಿಕ್ಕರಿಸ್ಬಿಡ್ತಾರೆ, ಡಿಕ್ಟೇಟರ್ ಆಗ್ಬಿಡ್ತಾರೆ, ಬದನೆಕಾಯಿ ಸುಳ್ಳೆಲ್ಲ ಹೇಳ್ತಾರೆ. ಇವ್ರು ಏನು ಅಂತಂದರೆ, ಈ ಇಂಡಿ ಒಕ್ಕೂಟದಲ್ಲಿರ್ತಕ್ಕಂಥ BRS ಪಕ್ಷ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ 70, BRS ಪಕ್ಷ 30. ಈ BRS ಪಕ್ಷದಲ್ಲಿರ್ತಕ್ಕಂಥ 7-8 ಜನ MLAಗಳನ್ನ ಕಾಂಗ್ರೆಸ್ನವರು ಡಿಫೆಕ್ಷನ್ ಮಾಡಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು, ಸಂವಿಧಾನ ಅಪಾಯ ಬಂದಿರೋದಿಲ್ಲ ಸ್ವಾಮಿ. ಭ್ರಷ್ಟಾಚಾರವನ್ನು ಇವರು ಎನ್ಕರೇಜ್ ಮಾಡ್ತಾರೆ, ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ವಿರೋಧ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ವಿರೋಧ ಪಕ್ಷದಲ್ಲಿ ತಮ್ಮ ಶಕ್ತಿ ಜಾಸ್ತಿ ಇರಬೇಕು ಅಂತಂದ್ಬಿಟ್ಟು ತಮ್ಮದೇ ಸಹೋದ್ಯೋಗಿಯ ಪಕ್ಷದ 7 ಜನನ್ನ ಹೈಜಾಕ್ ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಪಕ್ಷಾಂತರ ಮಾಡಿಸಿ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿದ್ದಾರೆ. ಇದಕ್ಕಿಂತ ಸಂವಿಧಾನಕ್ಕೆ ಅಪಾಯ ಬರೋಕ್ಕೆ ಸಾಧ್ಯನಾ ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಸಂವಿಧಾನಕ್ಕೆ ಏನಾದರೂ ಅಪಾಯ ಬಂದಿದೆ ಅಂತಂದರೆ
ಬನ್ನಿ ಹೇಳ್ತೀನಿ. 120ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿರೋರು ಕಾಂಗ್ರೆಸ್ನವರು. ಮತ್ತು ಅಂಬೇಡ್ಕರ್ನ ಲೋಕಸಭೆ ಎಲೆಕ್ಷನ್ ಬಾಂಬೆ ನಾರ್ತಲ್ಲಿ ಸೋಲಿದ್ದವರು ಕಾಂಗ್ರೆಸ್ನವರು. ಅಂಬೇಡ್ಕರ್ನ ರಾಜೀನಾಮೆ ಕೂಡ ಹಂಗೆ ಮಾಡಿದ್ದು ಕಾಂಗ್ರೆಸ್ನವರು. ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ಆಗ ನೆಹರು ಅವರ ಕ್ಯಾಬಿನೆಟ್ಟಿಂದ ಒತ್ತಡ ತಂದು ರಾಜೀನಾಮೆ ಕೂಡ ಹಂಗೆ ಮಾಡಿದವರು ಕಾಂಗ್ರೆಸ್ನವರು. ಈ ಥರ ಕಾಂಗ್ರೆಸ್ನವರು ಹೇಳ್ಕೊಂಡು ಏನೋ ಒಂದು ಪುಂಗಿ ಬಿಡೋದು ಅಂತಾರೆ. ಏನು ಅಂತಂದರೆ ನರೇಂದ್ರ ಮೋದಿ ಸಂವಿಧಾನಕ್ಕೆ ಅಪಾಯ ತಂದುಬಿಡ್ತಾರೆ, ಕಾಂಗ್ರೆಸ್ ಇದ್ದರೆ ಸಂವಿಧಾನವನ್ನು ಕಾಪಾಡ್ತಾರೆ. ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಭಾಳ ದೊಡ್ಡ ಅಪಾಯ ಬಂದು ಹೇಗೆ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗ 100ಕ್ಕೆ 95% ಹಿಂದೂಗಳಿದ್ವಿ. ಇವತ್ತು ಇಂಡಿಯಾ ದೇಶದಲ್ಲಿ 100ಕ್ಕೆ 75ರಿಂದ 78% ಮಾತ್ರ ಹಿಂದೂಗಳಿದ್ವಿ. ಹಿಂದೂಗಳು ಇವತ್ತು ಸಹ ಮೆಜಾರಿಟಿ. ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಈ ರಾಜಕುಮಾರ ಏನು ಮಾಡ್ದ, ಬಾಲಕ ಬುದ್ಧಿ ನೋಡಿ. ರಾಯಬರೇಲಿ ನಿಂತ್ಕೋಬೇಕಿತ್ತು, ರಾಯಬರೇಲಿಯಿಂದ ಬಿಟ್ಬಿಟ್ಟು ಮುಸಲ್ಮಾನರೇ ಜಾಸ್ತಿ ಇರ್ತಕ್ಕಂಥ ಕೇಳೋದು ವಯನಾಡಿನಲ್ಲಿ ನಿಂತ್ಕೊಂಡು MLA ಆದರು. ಇದು ಉದಾಹರಣೆಗಳು ಇದ್ದರೂ ಸಹ ಇವರು ಎಷ್ಟು ದುಷ್ಟರು ಅಂತಂದರೆ ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ ಅಂತ. ಈ ಥರ ಬೊಗಳೆಯನ್ನೆಲ್ಲ ನಂಬಕ್ಕೆ ರೆಡಿ ಇಲ್ಲ ಜನಗಳು. ಹಾಗೆ ನಂಬಕ್ಕೆ ರೆಡಿ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ, ಕಾಂಗ್ರೆಸ್ನವರು ಬೇಕಾದಷ್ಟು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಕರ್ನಾಟಕದ ಜನತೆ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳು, ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ನಂಬಿರೋರು ಮತ್ತು ದೇಶಭಕ್ತರು. ಹಾಗಾಗಿ ಏನಾಯಿತು, ಕಾಂಗ್ರೆಸ್ಸಿನ ಫ್ರೀಗಳನ್ನ ಧಿಕ್ಕರಿಸಿದ್ರು, ಕಾಂಗ್ರೆಸ್ಸಿನ ಮಾತನ್ನು ಧಿಕ್ಕರಿಸಿದ್ರು, ಕಾಂಗ್ರೆಸ್ಸಿನ ಮೂಲೆ ಕೂರಿಸಿ ಇವತ್ತು ಕರ್ನಾಟಕದಲ್ಲಿ MP ಎಲೆಕ್ಷನ್ನಲ್ಲಿ BJP ಬಹುಮತಕ್ಕೆ ಬಂತು, NDA ಬಹುಮತಕ್ಕೆ ಬಂತು, ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ಇದನ್ನು ಗಮನದಲ್ಲಿಟ್ಕೋಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ಯಾರನ್ನು ಕಾಂಗ್ರೆಸ್ ಏನಾದರೂ ಹೇಳ್ತಿದೆ ಅಂತಂದರೆ ಬರೀ ಸುಳ್ಳು. ಕಾನ್ಸ್ಟಿಟ್ಯೂಷನ್ಗೆ ಏನಾದರೂ ಅಪಾಯ ಬಂದಿದೆ ಅಂದರೆ ಕಾಂಗ್ರೆಸ್ನಿಂದಲೇ ಅಪಾಯ ಬಂದಿರೋದು. ಕಾಂಗ್ರೆಸ್ ತಮ್ಮ ಆಟವನ್ನು ಆಡೋದಕ್ಕೋಸ್ಕರ ಅನೇಕ ಚಾಲುಗಳನ್ನ ನಡೆಸ್ತಾರೆ. ಚಾಲ್ ಅಂದರೆ ಅನೇಕ ಆಟಗಳನ್ನ ಹಾಕ್ತಾರೆ. ಆ ಥರದ ಆಟ ಕಾನ್ಸ್ಟಿಟ್ಯೂಷನ್ಗೆ ಅಪಾಯ ಬಂದುಬಿಟ್ಟಿದೆ ಅಂತ ಹೇಳೋದೊಂದು. ಮತ್ತು ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದು, OBC ವರ್ಗಕ್ಕೆ ಅನ್ಯಾಯ ಆಗಿದೆ ಅನ್ನೋದು, ಮತ್ತು SC STಗಳಿಗೆ ಅನಾನುಕೂಲ ಆಗಿದೆ ಅಂತ ಹೇಳೋದು. ಈ ಥರ ಅನೇಕ ಆಟಗಳನ್ನ ಹಾಕ್ತಾರೆ. ಇದನ್ನೆಲ್ಲ ನಂಬಾರ್ದು ಅಂತ ಹೇಳ್ಬಿಟ್ಟಿದ್ದೇನೆ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.